ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಎಗ್ ಬಾಯ್ಲರ್ ತೊಗೊಂಡೀನಿ. ಅದರಲ್ಲಿಂದ ಎಗ್ ಹೆಂಗೆ ಬಾಯ್ಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಸಲುವಾಗಿ ಎಗ್ ಬಾಯ್ಲರ್ ತೊಗೊಂಡಿನಲ್ವ, ಇದು ಆನ್ಲೈನ್ದಾಗ ತೊಗೊಂಡೀನಿ. ಒಂದು 250 ಏನೋ ಬಿದ್ದಿದೆ ನಂಗೆ. ಇನ್ನು ಇದ್ರಾಗ ಒಂದೇ ಸರ್ತಿ ನಾವು 7 ಎಗ್ಗನ್ನ ಬಾಯ್ಲ್ ಮಾಡ್ಬೋದು. ನಾನು 2 ಎಗ್ ಇಟ್ಟಿನಿ. ಎಗ್ ಇಟ್ಟು ಮತ್ತು ಇದಕ್ಕೂ ಮೆಜರ್ಮೆಂಟ್ ಕಪ್ ಅಂತ ಕೊಡ್ತಾರೆ. ಆ ಕಪ್ಲಿಂದ 1 ಕಪ್ ಅಷ್ಟು ನೀರು ಹಾಕ್ಕೋಬೇಕು. ಅಂದ್ರೆ ಟ್ಯಾಪ್ ವಾಟರ್ ಹಾಕ್ಕೋಬೇಕು, ಫಿಲ್ಟರ್ ವಾಟರ್ ಅಲ್ಲ, ಟ್ಯಾಪ್ ವಾಟರ್ ಹಾಕ್ಕೋಬೇಕು, ನಳದ ನೀರು ಹಾಕ್ಕೋಬೇಕು. ಇನ್ನು ನೀರು ಹಾಕ್ಕೊಂಡು ಈ ಥರ ಮುಚ್ಚಳ ಕೊಟ್ಟಿರ್ತಾರೆ, ಅದು ಮುಚ್ಚಾಕಿ ಇನ್ನು ಪ್ಲಗ್ ಹಚ್ಚಿ ಸ್ವಿಚ್ ಆನ್ ಮಾಡೋರಾಯಿತು. ಅದು ರೆಡ್ ಬಟನ್ ಆನ್ ಆಯ್ತದ. ಇನ್ನು ನಾವು ಯಾವಾಗ ಬೇಕಾದರೂ ಮತ್ತೆ ಓಪನ್ ಮಾಡಿ ಮತ್ತೊಂದು ಎಗ್ ಇಡ್ಬೋದು. ಇದಕ್ಕೇನು ಶಾಕ್ ಅದು ಬರಲ್ಲ, ಏನಿಲ್ಲ. ಈ ಥರ ರೆಡ್ ಬಟನ್ ಬರ್ತದೆ. ಅದ್ರ ಸಲುವಾಗಿ ನಾನು ಒಂದು ಎಗ್ ಎಕ್ಸ್ಟ್ರಾ ಮತ್ತೊಂದು ಸರ್ತಿ ಇಟ್ಟು ತೋರಿಸ್ಲತ್ತೀನಿ. ಇನ್ನು ಈ ಥರ ಸ್ವಲ್ಪ ಒಂದು 2 ಸೆಕೆಂಡ್ ಆಗೋದೇ ಹಿಂದೆ ಹೊಗೆ ಬರ್ತದೆ, ಬಾಯ್ಲ್ ಆಗೋದು. ಇನ್ನು ಒಳಗೆ ನೀರೆಲ್ಲ ಕುದೀತಾ ಇರ್ತವೆ. ಇನ್ನು ನಾನು ಯಾಕೆ ಎಗ್ ಬಾಯ್ಲರ್ ತೊಗೊಂಡೆ ಎಲೆಕ್ಟ್ರಿಕಲ್ಲು ಅಂತಂದ್ರೆ, ನಾನು ಫಸ್ಟು ಬೊಗಣೆಗೆ ಕುದಿಸ್ತಾ ಇರ್ತಿದ್ದೆ. ಅದ್ರ ಸಲುವಾಗಿ ನಮ್ಮ ಬೊಗಣೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆಯ್ತದಲ್ವ ಬೊಗಣೆ ಕುದಿಸ್ರು. ಹಾಗಾಗಿ ನಮ್ಮ ಬೊಗಣೆಗೆ ಪೂರ್ತಿ ಹಾಳಾಲತ್ತದ ಅಂತಂದೆ ನೋಡಿ ಎಗ್ ಬಾಯ್ಲರ್ ತೊಗೊಂಡೆ. ಇನ್ನು ಬೊಗಣೆಗಾದರೂ ಸ್ವಲ್ಪ ಲೇಟ್ ಆಯ್ತದಲ್ವ, ಅದ್ರ ಸಲುವಾಗಿ ಇದ್ರಾಗಂದ್ರೆ ಒಂದು 5 to 6 ಮಿನಿಟ್ದಾಗ ಆಗೋಯ್ತದ, ಬಾಯ್ಲ್ ಆಯ್ತವ ಎಷ್ಟು ಎಗ್ ಆದ್ರೂ ಭೀ. ಇನ್ನು ನಾನು ಇದು ಯಾವ ಥರ ಹೊಗೆ ಬರ್ತದೆ ಕುದ್ದಿ ಮೇಲೆ ಅಂತಂದು ನೋಡಿರಿ. ಕುದಿಯೋ ಟೈಮಿಗೆ ಸೌಂಡ್ ಭೀ ಕೊಡ್ತದ. ಈ ಥರ ಸೌಂಡ್ ಬರ್ತದೆ ಸುಯಿ ಅಂತಂದು. ಇನ್ನು ಇದು ಏನಪ್ಪ ಅಂದ್ರೆ ಇದ್ರದ್ದು ವಿಶೇಷ ಅಂದ್ರೆ ಆಟೋಮೆಟಿಕ್ ಆಫ್ ಆಯ್ತದೆ. ಇದು ನಾವು ಹಚ್ಚಿ ಎಕಡೆ ಭೀ ಕೆಲಸ ಅದು ಮಾಡ್ಬೋದು. ಈ ಥರ ಈಗ ಆಯ್ತಲ್ವ ಆಫು, ಆ ಥರ ಆಟೋಮೆಟಿಕ್ ಆಫ್ ಆಯ್ತದ. ನಾವು ಎಗ್ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟು ಸ್ವಿಚ್ ಹಾಕಿ ನಾವು ಬೇರೆ ಕೆಲಸ ಭೀ ಮಾಡ್ಬೋದು. ಇದ್ರ ಮುಂದೆ ಕುಂತು ಇದು ಮಾಡಬೇಕು ಅಂತಿಲ್ಲ. ಇದನ್ನು ಮತ್ತು ಹೊತ್ತದ ಇಲ್ಲ ಕೆಳಗಿಂದ ಏನಾರ ಆಯ್ತದ, ಕರೆಂಟ್ ಶಾಕ್ ಹೊಡಿತದ ಅಂತೇನಿಲ್ಲ. ಅದು ತಂತ ಕುದೀತಾ ಇರ್ತದ. ಕುದ್ದಿ ಮೇಲೆ ತಂತ ಆಟೋಮೆಟಿಕ್ ಆಫ್ ಆಯ್ತದ. ಆಫ್ ಆಗಿ ಇನ್ನು ಸ್ವಿಚ್ ಆನ್ ಇದ್ರೂ ಭೀ ಏನೂ ಆಗಲ್ಲ. ಅದು ಅಸಲು ಕರೆಂಟ್ ಭೀ ತೊಗೊಂಬಲ್ಲ. ಹಾಗಾಗಿ ಆಟೋಮೆಟಿಕ್ ಆಫ್ ಆದಂತೆ ತೊಗೊಂಡಿನಿ ನಾನು. ಇನ್ನು ಇದು ಎಗ್ ಬಾಯ್ಲರ್ ತೊಗೊಂಡಿದ್ದು ಹಿಡಿದಂತೂ ನನಗಂತೂ ಭಾಳ ಉಪಯೋಗ ಆಗ್ಯದ. ಯಾಕಂದ್ರೆ ಬೊಗಣೆದಾಗ ಕುದಿಸ್ರು ಭೀ ಜಾಸ್ತಿ ಟೈಮ್ ಹಿಡಿತಿತ್ತು. ಇನ್ನು ನಾವು ಯಾಕಡ್ರೆ ಇಟ್ಟು ಹೋದ್ರೂ ಭೀ ಬೊಗಣೆ ಎಲ್ಲ ಫುಲ್ ಹೊತ್ತೋಯ್ತಿತ್ತು. ಹಾಗಾಗಿ ಇದು ಎಗ್ ಬಾಯ್ಲರ್ ತೊಗೊಂಡಿನಿ. ಇನ್ನು ಎಗ್ ಬಾಯ್ಲ್ ಮಾಡಿನಲ್ವ, ಇನ್ನು ಅದು ಎಲ್ಲ ಸಪ್ಪೆ ತೆಗ್ದು ಕಟ್ ಮಾಡಿ ತೋರಿಸ್ಲತ್ತೀನಿ ಯಾವ ಥರ ಬಾಯ್ಲ್ ಆಗ್ಯದಂತ. ಇನ್ನು ಪರ್ಫೆಕ್ಟ್ ಬಾಯ್ಲ್ ಆಯ್ತದ, ಯಾವುದೇ ಥರ ಇದು ಇಲ್ಲ. ಇನ್ನು ಸಪ್ಪಿಗೆ ಭೀ ನಾವು ಫುಲ್ಲು ಬೊಗಣ್ಯಾಗ ಬಾಯ್ಲ್ ಮಾಡೋರು ಚಂದ ಅಷ್ಟೊಂದು ನೀಟಾಗಿ ಬರಲ್ಲ. ಇದ್ರಾಗ ಬಾಯ್ಲ್ ಮಾಡೋರು ಯಾವ ಥರ ಬರ್ತದ ನೋಡಿರಿ. ಏನಿಲ್ಲ, ಆರಾಮಾಗಿ ಬರ್ತದ. ಇನ್ನು ಜಲ್ದಿ ಟೈಮ್ ಸೇವ್ ಆಯ್ತದ. ಅರ್ಜೆಂಟ್ನಾಗಿದ್ದರೂ ಭೀ ಜಲ್ದಿ ಬಾಯ್ಲ್ ಆಯ್ತವ. ಇನ್ನು ಇದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.